ಎಸ್ಐಟಿ ವಿರುದ್ಧ ವಿರೋಧ ಪಕ್ಷದ ನಾಯಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣಕ್ಕೆ ಕೆಂಡವಾದ ಆರ್ ಅಶೋಕ್ ಎಸ್ಐಟಿ ದೋಷಾರೋಪ ಪಟ್ಟಿ ಸಲ್ಲಿಸಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾಗೇಂದ್ರ ದದ್ದಲ್ ಹೆಸರು ಯಾಕೆ ಉಲ್ಲೇಖಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಸ್ಐಟಿ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಎಸ್ಐಟಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದು ಬೇರಾರೂ ಅಲ್ಲ, ವಿಪಕ್ಷ ನಾಯಕ. ಎಸ್ಐಟಿ ವಿರುದ್ಧ ವಿರೋಧ ಪಕ್ಷದ ನಾಯಕ ತೀವ್ರವಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಂದ್ರಶೇಖರನ್ ಆತ್ಮಹತ್ಯೆ ಪ್ರಕರಣಕ್ಕೆ ಕೆಂಡವಾದಂತಹ ಆರ್ ಅಶೋಕ್ ಎಸ್ಐಟಿ ದೋಷಾರೋಪ ಪಟ್ಟಿ ಸಲ್ಲಿಸಿದೆ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ವಿಪಕ್ಷ ನಾಯಕ ನಾಗೇಂದ್ರ ದದ್ದಲ್ ಹೆಸರು ಯಾಕೆ ಉಲ್ಲೇಖಿಸಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜಶೇಖರನ್ ಬರೆದಿದ್ದಂತಹ ಡೆತ್ ನೋಟ್ನಲ್ಲಿ ಅವರ ಹೆಸರಿತ್ತು ಎಂದು ಅಶೋಕ್ ಕಿಡಿಕಾರಿದ್ದಾರೆ. ಆತ್ಮಹತ್ಯೆಗೆ ಶರಣಾದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಪ್ರಾಮಾಣಿಕ ಮತ್ತು ದಲಿತ ಅಧಿಕಾರಿ ಚಂದ್ರಶೇಖರನ್ ಅವರು ತಮ್ಮ ಡೆತ್ ನೋಟ್ನಲ್ಲಿ ಸಚಿವ ನಾಗೇಂದ್ರ ಅವರ ಮೌಖಿಕ ಆದೇಶದಂತೆ ಹೆಸರನ್ನು ಕೂಡ ಉಲ್ಲೇಖಿಸಿದ್ರು. ನಾನು ಓದ್ತಾ ಇರುವಂತಹದ್ದು ಆರ್ ಅಶೋಕ್ ರವರು ತನ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಂತಹ ಬರಹಗಳು. ಅವರ ಮೌಖಿಕ ಆದೇಶದಂತೆ ಅವ್ಯವಹಾರ ನಡೆದಿದೆ ಎಂದು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ರೂ ಕೂಡ ಎಸ್ಐಟಿ ನ್ಯಾಯಾಲಯಕ್ಕೆ ಸಲ್ಲಿಸಿರುವಂತಹ ದೋಷಾರೋಪ ಪಟ್ಟಿಯಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ ಹಾಗೂ ಶಾಸಕ ಬಸವರಾಜ ದದ್ದಲ್ ಹೆಸರನ್ನ ನಮೂದಿಸದಿಲ್ಲದೆ ಇರುವುದು ಎಸ್ಐಟಿ ತನಿಖೆ ನಿಷ್ಪಕ್ಷಪಾತವಾಗಿ ನಡೆಸ್ತಿಲ್ಲ ತನಿಖೆಯನ್ನ ಎನ್ನುವಂತಹದ್ದು ಮತ್ತೊಮ್ಮೆ ಸಾಕ್ಷಿಯಾಗಿದೆ. ಅದಕ್ಕೆ ನಿದರ್ಶನವೂ ಕೂಡ ಇದು ಅನ್ನುವಂತಹ ಅರ್ಥದಲ್ಲಿ ಬರೆದುಕೊಂಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಎಲ್ಲೋ ಒಂದು ಕಡೆ ಚಂದ್ರಶೇಖರನ್ ಶಿವಮೊಗ್ಗದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಬಳಿಕ ಅವರು ಬರೆದಿಟ್ಟಂತಹ ಡೆತ್ ನೋಟ್ನಲ್ಲಿ ಕಾಂಗ್ರೆಸ್ನ ಸಚಿವ ಬಿ ನಾಗೇಂದ್ರರ ಹೆಸರನ್ನು ಸುಸ್ಪಷ್ಟವಾಗಿ ಬರೆದಿಟ್ಕೊಂಡಿದ್ರು. ಆದರೆ ಒಂದು ತನಿಖೆಯನ್ನು ಒಂದು ತನಿಖಾ ಸಂಸ್ಥೆ ಮಾಡ್ತಾ ಇದ್ರೆ ಅದರ ಚಾರ್ಜ್ ಶೀಟ್ ಅನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗುತ್ತೆ. ಆ ತನಿಖಾ ಸಂಸ್ಥೆಗಳು ಅದು ಎಸ್ಐಟಿನೇ ಆಗಿರಲಿ, CID ಆಗಿರಲಿ, CBI ಆಗಿರಲಿ, EDನೇ ಆಗಿರಲಿ, ಚಾರ್ಜ್ ಶೀಟ್ ಅನ್ನು ಸಲ್ಲಿಸಬೇಕಾಗುತ್ತೆ. ಆ ತನಿಖೆಯ ಪ್ರಥಮದಿಂದ ಹಿಡಿದು ಅಂತ್ಯದವರೆಗೆ ಏನೇನಾಯಿತು, ಅಲ್ಲಿ ಯಾರೆಲ್ಲ ಶಾಮೀಲಾಗಿದ್ರು, ಯಾರಿಗೆಲ್ಲ ಸಂಬಂಧ ಇದೆ, ಇವೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆಯಾಗಬೇಕು. ಅದರಲ್ಲಿ ಸಲ್ಲಿಕೆಯಾಗಿರುವಂತಹ ಉಲ್ಲೇಖಗಳನ್ನು ಆಧರಿಸಿಕೊಂಡೇ ನ್ಯಾಯಾಲಯದ ನ್ಯಾಯಾಧೀಶರು ಘನ ನ್ಯಾಯಾಲಯ ತೀರ್ಪು ಕೊಡುವಂತಹದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ದದ್ದಲ್ ಹೆಸರಿಲ್ಲ, ಎಲ್ಲೋ ಒಂದು ಕಡೆ ಬಿ ನಾಗೇಂದ್ರರ ಹೆಸರು ಇಲ್ಲ. ಅದಕ್ಕೆ ಕಾರಣಕರ್ತರು ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಪ್ರೇರಣೆಯಾಗಿದ್ದು ಬಿ ನಾಗೇಂದ್ರ ಎನ್ನುವಂತಹದ್ದು ಜಗಜ್ಜಾಹೀರು. ಆದರೂ ಕೂಡ ಯಾಕೆ ತನಿಖಾ ಸಂಸ್ಥೆಗಳು ಆ ಹೆಸರನ್ನು ಉಲ್ಲೇಖ ಮಾಡಲಿಲ್ಲ? ಅದನ್ನು ಆಧರಿಸಿಕೊಂಡೇ ನ್ಯಾಯಾಲಯದಲ್ಲಿ ತೀರ್ಪು ಪ್ರಕಟ ಆಗುವಂತಹದ್ದು. ಹೀಗಿರುವಾಗ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಇದು ನಿಷ್ಪಕ್ಷಪಾತವಾಗಿ ಎಲ್ಲೋ ತನಿಖೆ ನಡೀತಾ ಇಲ್ಲ ಎನ್ನುವಂತಹ ಒಂದು ಸಣ್ಣ ಸಂದೇಹವನ್ನ, ಸಣ್ಣ ಗುಮಾನಿಯನ್ನ ಆರ್ ಅಶೋಕ್ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಸರ್ಕಾರದ ವಿರುದ್ಧ ಹರಿಯಾಯ್ತಾ ಇರತಕ್ಕಂತಹ ಆಕ್ರೋಶಗಳು. ತನ್ನ ಟ್ವಿಟರ್ ಖಾತೆಯಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಬರೆದಿಟ್ಟಿದ್ದಾರೆ ಆರ್ ಅಶೋಕ್. SIT ಎನ್ನುವಂತಹ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದೆಯಲ್ಲ, ಕರ್ನಾಟಕ ಸರ್ಕಾರದ ವ್ಯಾಪ್ತಿಗೆ ಬರುವಂತಹ ಈ ಒಂದು ತನಿಖಾ ಸಂಸ್ಥೆಗಳು ಎಲ್ಲೋ ಒಂದು ಕಡೆ ಬೇರೆಯೊಬ್ಬರ ತಾಳಕ್ಕೆ ಕುಣಿತಾ ಇದೆ ಎನ್ನುವಂತಹ ಅರ್ಥದಲ್ಲಿ ಅವರ ಆಕ್ರೋಶಗಳಿತ್ತು. ಜೊತೆಗೆ ಸಿದ್ದರಾಮಯ್ಯನವರನ್ನೂ ಕೂಡ ನಮೂದಿಸಿದ್ದಾರೆ ತನ್ನ ಟ್ವಿಟರ್ ಖಾತೆಯಲ್ಲಿ. ಮಾಜಿ ಸಚಿವ ಸಿದ್ದರಾಮಯ್ಯನವರೇ ಮಾಜಿ ಸಚಿವ ಬಿ ನಾಗೇಂದ್ರ ಹಾಗೂ ಶಾಸಕ ದದ್ದಲ್ ಹೆಸರನ್ನ ನಮೂದಿಸಿದ್ರೆ ಅವರು ತಮ್ಮ ಹೆಸರು ಬಾಯ್ಬಿಡುತ್ತಾರೆ ಅನ್ನೋ ಭಯವೇ ಇದು ಒಂದರ್ಥದ ಪರೋಕ್ಷ ಬೆದರಿಕೆನಾ, ಅಥವಾ ಈ ಹಗರಣವನ್ನು ಶಾಶ್ವತವಾಗಿ ಮುಚ್ಚಿ ಹಾಕುವಂತಹ ಹುನ್ನಾರವೇ? ಇದು ಆರ್ ಅಶೋಕ್ ವಿಪಕ್ಷ ನಾಯಕ ಸರ್ಕಾರವನ್ನ ಸಮರ್ಥವಾಗಿ ಎದುರಿಸ್ತಾ ಇದ್ದಾರಾ ಎನ್ನುವಂತಹದಕ್ಕೂ ಕೂಡ ಒಂದು ಉದಾಹರಣೆಯಾಗುತ್ತೆ.